ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ಮೇಲೆ ನಮ್ಮನ್ನ ಯಾರು ಡಿಸ್ಟರ್ಬ್ ಮಾಡೋರಿರಲ್ಲ. ಅಣ್ಣ ಅದ್ಬೇಕು ಅಣ್ಣ ಇದ್ಬೇಕು ಅಂತ ಕೇಳೋರಿರಲ್ಲ. ನಮ್ಮ ಜೊತೆ ಜಗಳ ಮಾಡೋರಿರಲ್ಲ. ನೀವಿಬ್ರು ಅವಳನ್ನ ಎಷ್ಟು ಹಚ್ಕೊಂಡಿದ್ದೀರಾ ಅಂತ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು. ಸುಮ್ಮನೆ ಓವರ್ ಆ್ಯಕ್ಟಿಂಗ್ ಮಾಡಬೇಡಿ. ಮಾತುಗಳಲ್ಲಿ ನೀವೇನೇನೋ ಹೇಳ್ತಿದ್ರು, ನಿಮ್ಮ ಕಣ್ಣು ನಿಮ್ಮ ಮನಸ್ಸಲ್ಲಿರೋದನ್ನ ಹೇಳ್ತಾ ಇದೆ. ಬ್ರೋ, ನೀವ್ ಈ ರೀತಿ ಎಲ್ಲ ಎಮೋಷನಲ್ ಆದ್ರೆ ನನಗೂ ಅಳು ಬರುತ್ತೆ. ನೀವ್ ಕೊಟ್ಟಿದ್ ಪ್ರೀತಿಯಿಂದ ನನ್ನ ಹೊಟ್ಟೆ ಫುಲ್ ತುಂಬೋಗಿದೆ. ಇವಾಗ ಇದನ್ನೆಲ್ಲ ಹೇಗ್ ತಿನ್ಲಿ ಹೇಳಿ? ನಿಧಿಗೆ ಅಂತ ಸ್ವಲ್ಪ ತಿಂಡಿ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲೇ ಇಷ್ಟೊಂದಿದೆ, ನೀವ್ ಯಾಕೆ ತರಕ್ ಹೋದ್ರಿ? ಸುಮ್ಮನೆ ನಿಮಗ್ ತೊಂದ್ರೆ. ತೊಂದ್ರೆ ಏನ್ ಬಂತು? ಮನೆ ಮಗಳು ಅಂದ್ಮೇಲೆ ಇಷ್ಟು ಮಾಡಕ್ಕಾಗಲ್ವಾ? ಮನೆ ಮಗಳ? ಹೌದು, ನಿಧಿ ನಮ್ಮನೆಗೂ ಮಗಳಿದ್ದ ಹಾಗೆ. ಅಲ್ವಾ? ಮತ್ತೆ ಸಮರ್ಥು ನಿಧಿಗೆ ಅಣ್ಣ ಅಂದಮೇಲೆ ನಿಧಿ ಆ ಮನೆಗೂ ಮಗಳಿದ್ದಾಗೇನೆ. ನನಗೀಗಾಗ್ಲೇ ಹೊಟ್ಟೆ ತುಂಬಿದೆ ಅನ್ನಿಸ್ತಿದೆ. ನಂಗೆ ಸಾಕು. ಇವತ್ತು ನೀನು ಸಾಕು ಅಂತ ಹೇಳೋ ಹಾಗೇ ಇಲ್ಲ. ಈ ಅಣ್ಣಂದ್ರ ತಿನ್ಸಿದ್ದನ್ನ ಹೇಗೆ ತಿಂದ್ಯೋ ಹಾಗೇನೆ ಆ ಅಣ್ಣ ತಿನ್ಸಿದ್ದನ್ನು ತಿನ್ನಬೇಕು. ಹೌದೌದು ನಿಧಿ, ಅವರು ನಿನಗೋಸ್ಕರನೇ ಮಾಡ್ಕೊಂಡು ಬಂದಿದ್ದಾರೆ, ಬೇಡ ಅನ್ಬೇಡ. ನೀವೆಂಥ ಪರಿಸ್ಥಿತಿಯಲ್ಲೇ ಇದ್ದರೂ ಯಾವಾಗಲೇ ಡ್ರೈವರ್ ಸಹಾಯ ಬೇಕು ಅಂತಂದರೆ ನನ್ನನ್ನು ನೆನ್ಪು ಮಾಡ್ಕೊಳ್ಳಿ. ಮುಂದೆ ಒಂದು ಕಾಲ್ ಮಾಡಿ. ಒಳ್ಳೆಯದಾಗಲಿ. ಯಾಕೋ ತುಂಬಾ ಹೆದರಿರೋ ಕಾಣ್ತಾ ಇದೆಯಾ? ಯಾಕೆ ಇದಕ್ಕಿದ್ದಾಗೆ ಎದ್ದು ಬಂದ್ಬಿಟ್ಟೆ? ತುಳಸಿ, ನನ್ನ ಬಗ್ಗೆ ಗೊತ್ತಿದ್ದು ಕೆಣಕ್ತಾ ಇದೆಯಾ? ಆ ದತ್ತನ್ಗೆ ನನ್ನ ವಿಷಯ ಹೇಳಿ ಅವನನ್ನ ಡಿಟೆಕ್ಟಿವ್ ಕೆಲಸ ಮಾಡಕ್ ಬಿಟ್ಟಿದ್ಯಾ? ಓಹೋ, ಈ ವಿಷಯ ಎಲ್ಲ ತಿಳ್ಕೊಳ್ಳೋಷ್ಟು ಚಾಲಾಕಿ ಇದೆಯಾ ನೀನು? ನನಗೆಲ್ಲ ಗೊತ್ತಾಗುತ್ತೆ ತುಳಸಿ. ನಾನು ಸುಮ್ಮನಿರ್ತೀನಿ ಅನ್ಕೋಬೇಡ. ನಿನ್ನ ಮಗನ ಮೇಲೆ ರೌಡಿಗಳು ಅಟ್ಯಾಕ್ ಮಾಡ್ದಾಗ್ಲೇ ನಿನಗದನ್ನ ಸಹಿಸ್ಕೊಳಕ್ಕಾಗ್ಲಿಲ್ಲ. ಒಂದು ವೇಳೆ ಅದೇ ಪರಿಸ್ಥಿತಿ ಆ ದತ್ತನಿಗೆ ಬಂದ್ರೆ? ಅವನು ಮುದುಕ, ಅವನನ್ನ ಹೊಡೆಯೋದೇ ಬೇಕಾಗಿಲ್ಲ. ಸುಮ್ಮನೆ ತಳ್ಳಿದ್ರೆ ಸಾಕು, ಬೀದಿ ಹೆಣ ಆಗೋಗ್ತಾನೆ. ನನ್ನ ಮಾವ ನನಗೆ ದೇವರ ಸಮಾನ. ನೀನು ಇನ್ನೊಂದು ಮಾತು ಅವ್ರ ಬಗ್ಗೆ ಏನಾದರೂ ಆಡಿದ್ರು ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ನೀನು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಅವ್ರಿಗೇನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತೆ ಅಂತಂದ್ರು ನಾ ಬೇರೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಲ್ಲ. ನೇರವಾಗಿ ನಾನೇ ನಿನ್ನ
ಏನು ಏನ್ ಮಾಡೋಕ್ ಸಾಧ್ಯ ನಿನ್ನಿಂದ? ನೀನಾಗ್ಲಿ ಆ ಮುದ್ಕ ಆಗ್ಲಿ ಎಷ್ಟೇ ಓಡಾಡಿದ್ರು ನನ್ನನ್ನೇನು ಮಾಡ್ಕೊಳಕ್ಕಾಗಲ್ಲ. ಹಾಗಿದ್ಮೇಲೆ ಇಷ್ಟೊಂದು ಭಯ ಯಾಕೆ ಪಡ್ತಾ ಇದೆಯಾ? ಅವ್ರು ಎಲ್ಲಿ ಹೋದ್ರೇನೋ, ಯಾರ ಬಗ್ಗೆ ವಿಚಾರಿಸಿದ್ರೇನೋ ನೀನ್ ನೆಮ್ಮದಿಯಾಗಿರ್ಬೋದಲ್ವಾ? ಭಯ ಆತಂಕ ಇಲ್ಲ ಅಂದಮೇಲೆ ನಿನ್ ಪಾಡಿಗೆ ನೀನು ಆರಾಮಾಗಿರು. ನಮ್ಮ ಪಾಡಿಗೆ ನಾವೇನು ಮಾಡಬೇಕು ಅದನ್ನು ಮಾಡ್ತೀವಿ. ನೀನು ಈ ರೀತಿ ಭಯ ಪಟ್ಕೊಂಡಿದ್ರೆ ನೋಡಕ್ ಚೆನ್ನಾಗಿ ಕಾಣಲ್ಲ. ನಿನಗೆ ಹೀಗೆ ಹೇಳಿದ್ರೆ ಬುದ್ಧಿ ಬರಲ್ಲ ತುಳಸಿ. ಒಂದು ಸರಿಯಾದ ಪೆಟ್ಟು ಬೀಳ್ಬೇಕು. ಆ ದತ್ತನ್ನ ನನ್ನ ವಿರುದ್ಧ ಸಾಕ್ಷಿ ಹುಡ್ಕೋಕ್ ಕಳ್ಸಿದ್ಯಾ? ಬಿಡಲ್ಲ. ನಿಮ್ ಯಾರನ್ನು ನಾನು ಸುಮ್ಮನೆ ಬಿಡಲ್ಲ. ಅದಕ್ಕೆ ಅವಳಿಗೆ ಸರಿಯಾಗಿ ಉತ್ತರ ಕೊಟ್ರಿ. ಅವಳ ಮುಖದಲ್ಲಿ ಭಯ ನೋಡೋದಕ್ಕೆ ಒಂಥರ ಮಜಾ ಅನ್ನಿಸ್ತಿದೆ. ಅವಳು ಎಷ್ಟೇ ಹಾರಾಡ್ತಿದ್ರು ಹೆದರಿಕೆ ಅವಳನ್ನ ಅಲ್ಲಾಡಿಸ್ತಿದೆ. ಅದರಲ್ಲೂ ದತ್ತ ಅವರು ಅವಳ ಬಗ್ಗೆ ವಿಷಯಗಳನ್ನು ಕಲೆಕ್ಟ್ ಮಾಡಕ್ಕೆ ಹೋಗ್ತಾ ಇರೋದು ಅವಳಿಗೆ ಇನ್ನೂ ಟೆನ್ಷನ್ ಕೊಡ್ತಿದೆ. ಮಹೇಶ್ ಅವರೇ, ಆದರೆ ನೀವು ಒಂದು ವಿಷಯ ಯೋಚನೆ ಮಾಡಲಿಲ್ಲ. ಏನದಕ್ಕೆ? ಮಾವ ಶಾರ್ವರಿ ವಿಷಯ ತಿಳ್ಕೊಳಕ್ ಹೋಗಿದ್ದಾರೆ ಅಂತ ಶಾರ್ವರಿಗೆ ಹೇಗೆ ಗೊತ್ತಾಯ್ತು? ಅಂದರೆ ಶಾರ್ವರಿ ದತ್ತ ಅವ್ರ ಹಿಂದೆನೋ ಯಾರನ್ನೋ ಬಿಟ್ಟಿದ್ದಾಳೆ ಅಂತೀರಾ? ಬಿಟ್ಟಿರ್ಲೇಬೇಕಲ್ವಾ? ಇಲ್ಲ ಅಂದರೆ ನಾವು ಯಾರೂ ಹೇಳ್ದೆ ಈ ವಿಷಯ ಶಾರ್ವರಿಗೆ ಗೊತ್ತಾಗೋದಕ್ಕೆ ಹೇಗೆ ಸಾಧ್ಯ? ಅಯ್ಯೋ ದೇವ್ರೆ, ಮೊದಲೇ ರಾಕ್ಷಸಿ ಇವಳು. ಏನು ಮಾಡ್ತಾಳೋ ಏನೋ. ನೀವು ಮೊದಲು ದತ್ತ ಅವ್ರಿಗೆ ಕಾಲ್ ಮಾಡಿ. ಅದಕ್ಕೆ ಹೇಳೋ ತಿಳಿಸಿ. ಮಾವ, ಎಲ್ಲಿದ್ದೀರಾ ನೀವು? ಅಲ್ಲೇನೂ ತೊಂದರೆ ಇಲ್ಲ ತಾನೆ? ಇಲ್ಲಮ್ಮ, ನನಗೇನು ತೊಂದರೆ ಇಲ್ಲ. ನೀ ಏನು ಯೋಚನೆ ಮಾಡಬೇಡ, ಗೊತ್ತಾಯ್ತಾ? ಅವಳ ವಿಷಯ ಎಲ್ಲ ತಿಳ್ಕೊಂಡು ಅವಳ ಜನ್ಮ ಜಾಲ ಆಡಿದ್ಮೇಲೆ ನಾನು ಇಲ್ಲಿಂದ ಹೊರಡೋದು. ಅದಕ್ಕೆ ಕೊಡಿ, ನಾನು ಮಾತಾಡ್ತೀನಿ. ದತ್ತ ಅವರೇ, ನೀವು ಸ್ವಲ್ಪ ಹುಷಾರಾಗಿರಬೇಕು. ಶಾರ್ವರಿಗೆ ನೀವು ಅವಳ ವಿರುದ್ಧದ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡ್ತಿದ್ದೀರಾ ಅಂತ ಗೊತ್ತಾಗಿದೆ. ಅಯ್ಯೋ ಮಹೇಶ, ಅವಳು ಸೇರಾದರೆ ನಾನು ಸಭಾ ಸೇರು. ಅವಳು ನನ್ನ ಏನು ಮಾಡ್ಕೊಳಕ್ಕಾಗಲ್ಲ. ನೀವೇನು ಯೋಚನೆ ಮಾಡಬೇಡಿ, ಆಯ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.